ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಈ ವಿಂಟರ್ ಸೀಸನಲ್ಲಿ ತಲೆ ಕೂದಲು ಉದುರೋದು, ಡ್ಯಾಂಡ್ರಫ್ ಆಗೋದು ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಈಸಿಯಾಗಿ ಮನೆ ಮದ್ದು ಹೇಳೋಣ ಅಂತ, ಅದು ಮನೇಲಿರೋವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡೆ ಮಾಡುವಂಥದ್ದು. ಮೊದಲನೇದಾಗಿ ಹುಣಸೆಹಣ್ಣು ತಗೊಳ್ಳೋಣ. ಹಳೆ ಹುಣಸೆಹಣ್ಣು ನೋಡಿ, ಇದು ಕಪ್ಪಾಗಿರುತ್ತೆ. ಹಳೆ ಹುಣಸೆಹಣ್ಣು ತೊಗೋಬೇಕು. ಹೊಸ ಹುಣಸೆಹಣ್ಣು ಸ್ವಲ್ಪ ಹುಳಿ ಅಂಶ ಇರುತ್ತೆ ಅಂದ್ಬಿಟ್ಟು ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ. ನಾನು ಹಳೆ ಹುಣಸೆಹಣ್ಣೆ ಬಳಸ್ತಾ ಇದ್ದೀನಿ. ನೀವು ಮನೇಲಿ ಇದ್ದರೆ ಹಳೆ ಹುಣಸೆಹಣ್ಣೆ ಬಳಸಿ. ಹೊಸದನ್ನು ಸ್ವಲ್ಪ ಹಚ್ಕೊಂಡು ಬೇಗ ವಾಶ್ ಮಾಡ್ಕೊಂಡ್ರೆ ಬೆಟರ್ ಅನಿಸುತ್ತೆ. ನಾನು ಹಳೆ ಹುಣಸೆಹಣ್ಣೆ ಯೂಸ್ ಮಾಡ್ತಿದ್ದೀನಿ. ಇದು ಮನೆ ಮದ್ದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನಾನು ತುಂಬ ಯೂಸ್ ಮಾಡಿರೋದ್ರಿಂದ ಹೇಳ್ತಿದ್ದೀನಿ. ಹುಣಸೆಹಣ್ಣಿನ ಲಾಭಗಳೇನಪ್ಪ ಅಂತಂದರೆ ತಲೆ ಚರ್ಮನ ತಂಪು ಮಾಡುತ್ತೆ, ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ, ಮತ್ತು ನೈಸರ್ಗಿಕ ಕಾಂತಿ ಮತ್ತು ಮೃದುತನ ಬರುತ್ತೆ, ಸಾಫ್ಟ್ನೆಸ್ ಬರುತ್ತೆ, ಸಿಲ್ಕಿ ಹೇರ್ ಆಗುತ್ತೆ. ಒಣ ಚರ್ಮಕ್ಕೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಡ್ಯಾಂಡ್ರಫ್ ಇರೋರಿಗೆ ಸ್ವಲ್ಪ ಇಚ್ಚಿಂಗ್ ಕಡಿಮೆ ಆಗುತ್ತೆ, ಕೂದಲು ಬೇರನ್ನ ಬಲಪಡಿಸುತ್ತೆ. ಹಾಗಾಗಿ ಇದನ್ನು ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಹೊಸ ಹುಣಸೆಹಣ್ಣು ಸ್ವಲ್ಪ ಶೀತ ಜಾಸ್ತಿ ಅಂತ ಅದನ್ನು ತಲೆಗೆ ಯೂಸ್ ಮಾಡಲ್ಲ, ಹಳೆದನ್ನೇ ಯೂಸ್ ಮಾಡ್ತೀವಿ. ಹಳೆ ಹುಣಸೆಹಣ್ಣನ್ನು 1 hour ನೆನೆಸ್ಬಿಟ್ಟು ಚೆನ್ನಾಗಿ ಹಿಂಡಿ ರಸ ತೆಕ್ಕೊಂಡು ಸೋಸ್ಕೊಳ್ಳಿ. ಸೋಸಿದ ನಂತರ ತುಂಬ ಡ್ರೈನೆಸ್ ಇರೋದ್ರಿಂದ ತಲೆ ತುಂಬ ಡ್ರೈನೆಸ್ ಇರುತ್ತಲ್ಲ, ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಹುಣಸೆಹಣ್ಣು ಜೊತೆ ತಲೆಗೆ ಹಚ್ಕೋಬೇಕು. ನಿಮ್ಮ ಸ್ಕಾಲ್ಪ್ಗೆ ಅಷ್ಟೇ ಹಚ್ಕೋಬೇಕು, ಬುಡಕ್ಕೆ ಹಚ್ಚಿ 15 to 20 minutes ಅಷ್ಟೇ ಹಚ್ಕೊಂಡು ತಲೆ ಸ್ನಾನ ಮಾಡಿ. ಫುಲ್ಲೆಲ್ಲ ನೀರಲ್ಲೇ ನೀಟಾಗಿ ವಾಶ್ ಮಾಡಿಕೊಂಡು ನೆಕ್ಸ್ಟ್ ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಂತರ 15 to 20 minutes ಬಿಟ್ಬಿಟ್ಟು ವಾಶ್ ಮಾಡಿ. ತುಂಬ ಉಗುರು ಬೆಚ್ಚಿನ ನೀರಲ್ಲಿ ಮಾಡಿ, ತುಂಬ ಬಿಸಿನೀರಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಉಗುರು ಬೆಚ್ಚಿನ ನೀರಲ್ಲಿ ವಾಶ್ ನೀಟಾಗಿ ಎಲ್ಲ ಹುಣಸೆ ರಸನೂ ಹೋಗಿರೋ ಥರ ವಾಶ್ ಮಾಡಿ ನೆಕ್ಸ್ಟ್ ನೀವು ಶಾಂಪು ಯೂಸ್ ಮಾಡ್ಕೋಬೋದು. ಕೆಲವರಿಗೆ ಇದು ಶೀತ ಆಗುತ್ತೆ, ಸೊ ತಂಪಲ್ವಾ ಹುಣಸೆಹಣ್ಣು, ತುಂಬ ಹೊತ್ತು ಬಿಡೋಕ್ಕೆಲ್ಲ ಹೋಗ್ಬೇಡಿ. 15 to 20 minutes ವಾಶ್ ಮಾಡ್ಕೊಂಬಿಡಿ. ಇದು ಜಾಸ್ತಿ ಹೊತ್ತು ಬಿಟ್ಕೊಂಡ್ರು ಬೇರೆ ಸಡಿಲ ಆಗುತ್ತೆ ಅನ್ನೋದೊಂದು ಭಯ ಇರೋರು, ಶೀತ ಆಗುತ್ತೆ ಅನ್ನೋರು ಬೇಗನೆ ವಾಶ್ ಮಾಡ್ಕೊಳ್ಳಿ. ಇದರಿಂದ ಕೆಲವರಿಗೆ ಇದು ತುಂಬ ಇಚ್ಚಿಂಗ್ ಆಗಿರೋರು, ಕೆರೆದು ಗಾಯಗಳಾಗಿರೋರೆಲ್ಲ ಹುಣಸೆಹಣ್ಣು ಹಚ್ಕೊಳಕ್ಕೆ ಹೋಗ್ಬೇಡಿ. ಹುಳಿ ಅಂಶ ಇರೋದ್ರಿಂದ ನಮ್ಗೆ ಇನ್ನೂ ಉರಿ ಜಾಸ್ತಿ ಆಗುತ್ತೆ. ಸೊ ನೀವು ಅದನ್ನು ಸ್ವಲ್ಪ ಟ್ರಯಲ್ ನೋಡಿ, ಸ್ವಲ್ಪ ಒಂದು ಭಾಗಕ್ಕೆ ಹಚ್ಚಿ ನಿಮಗೆ ಇಚ್ಚಿಂಗ್ ಅನಿಸಿದ್ರೆ ಹಚ್ಚಕ್ಕೆ ಹೋಗ್ಬೇಡಿ. ತುಂಬ ಕೂದಲು ಉದುರೋರು, ತುಂಬ ಡ್ಯಾಂಡ್ರಫ್ ಇರೋರು ಡಾಕ್ಟರ್ ಸಜೆಷನ್ನೇ ತಗೊಳ್ಳಿ ಅಂತ ಹೇಳ್ತೀನಿ. ಒಂದ್ಸರಿ ಇದನ್ನು ಯೂಸ್ ಮಾಡಿ ನೋಡಿ, ನಿಮಗೆ ಅನುಭವ ಆಗುತ್ತೆ. ಯಾವ ರೀತಿ ರಿಲೀಫ್ ಸಿಕ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಈ ಥರದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.